ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಇಂಗ್ಲೀಷ್ನ ನೆಕ್ಸ್ಟ್ ಲೆಸನ್ನು ವರ್ಬ್ ಆ್ಯಂಡ್ ಕೈಂಡ್ಸ್ ಆಫ್ ವರ್ಬ್ಗೆ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಬ್ಜೆಕ್ಟಿವ್ ಹೇಳ್ಕೊಟ್ಟಿದ್ದೆ. ಇದು ವರ್ಬ್. ನೆಕ್ಸ್ಟು ಇಲ್ಲಿಂದ ಈ ವರ್ಬಿಂದ ನಮಗೆ ಸ್ಪೋಕನ್ ಇಂಗ್ಲೀಷಿಗೆ ತುಂಬಾ ಹೆಲ್ಪ್ ಆಗುವಂಥ ಲೆಸನ್ಸ್ ಒನ್ ಬೈ ಒನ್ ಬರುತ್ತೆ. ಯಾಕಂತಂದರೆ ನಾವು ಮಾತಾಡಲಿಕ್ಕೆ ಬೇಕಾಗೋ ಟೆನ್ಸ್ ಆಗಲಿ, ನೆಕ್ಸ್ಟ್ ವಾಯ್ಸ್, ಅವೆಲ್ಲನೂ ಇದರಲ್ಲೇ ಒಂಥರ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಲೆಸನ್ನು ತುಂಬ ಇಲ್ಲಿಂದ ಇಂಪಾರ್ಟೆಂಟ್. ವರ್ಬ್ ಅಂದರೆ ಏನು? ಕನ್ನಡದಲ್ಲಿ ಹೇಳಬೇಕಂದ್ರೆ ಇದು ಕ್ರಿಯಾಪದ ಅಂತ. A verb is a word that denotes an action or predicates a fact. ಅಂದರೆ ಏನು? ವರ್ಬ್ ಅದೊಂದು ಕೆಲಸ ಏನು ನಡೀತು ಅನ್ನೋದನ್ನು ತಿಳಿಸುತ್ತೆ. ಫ್ಯಾಕ್ಟ್ ನಿಜ, ಸತ್ಯನ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಆ್ಯಕ್ಷನಲ್ಲಿ ವಿ ಕೇಮ್ ಬೈ ಬಸ್. ಕೇಮ್ ಅನ್ನೋದ್ರಲ್ಲಿ ಆ್ಯಕ್ಷನ್, ನಾವು ಬಂದ್ವಿ, ಬಸ್ಸಲ್ಲಿ ಬಂದ್ವಿ. ಬರ್ಡ್ಸ್ ಫ್ಲೈ ಇನ್ ದ ಏರ್. ಫ್ಲೈ ಹಾರತ್ತೆ, ಆಕಾಶದಲ್ಲಿ ಹಾರತ್ತೆ. ಸೊ ಈ ಥರ ಆ್ಯಕ್ಷನನ್ನು ಹೇಳುತ್ತೆ. ಆ್ಯಂಡ್ ಸೇಮ್ ಲೈಕ್ ದಟ್ ಫ್ಯಾಕ್ಟ್ಸಲ್ಲಿ ರಾಮು ಈಸ್ ಎ ಥೀಫ್. ಇಲ್ಲಿ ರಾಮು ಒಬ್ಬ ಕಳ್ಳ, ಅವನು ಕಳ್ಳ ಅನ್ನೋ ಒಂದು ನಿಜ ಫ್ಯಾಕ್ಟನ್ನು ಹೇಳುತ್ತೆ. ರಮಾ ವಾಸ್ ಅ ಪ್ರಿಟಿ ಗರ್ಲ್. ರಮಾ ತುಂಬ ಪ್ರಿಟ್ಟಿಯಾಗಿದ್ಲು ಅಂತ ಅದು ಒಂದು ಫ್ಯಾಕ್ಟನ್ನು ಹೇಳುತ್ತೆ. ಸೊ ಈಸ್ ವಾಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆದರೆ ಕೇಮ್, ಫ್ಲೈ ಅನ್ನೋದೆಲ್ಲ ಮೇನ್ ವರ್ಬ್ ಆಗಿ ಯೂಸ್ ಆಗುತ್ತೆ. ವರ್ಬಲ್ಲಿ ಟೂ ಕೈಂಡ್ಸು, ಪ್ರಿನ್ಸಿಪಲ್ ವರ್ಬ್, ನೆಕ್ಸ್ಟ್ ಕಮ್ಸ್ ಆಕ್ಸಿಲರಿ ವರ್ಬ್ಸ್. ಆಕ್ಸಿಲರಿ ವರ್ಬ್ಸ್ ಇಟ್ ಸೆಲ್ಫ್ ಮೀನಿಂಗ್ helping verbs. Its meaning is helping verb. See, observe the sentence. I can lift the load. Here, I lift the load is also okay, but I can lift the load means can. ಹೆಲ್ಪ್ ಮಾಡ್ತಾ ಇದೆ ಲಿಫ್ಟಿಗೆ, ನನಗೆ ಇಲ್ಲಿ ಲೋಡ್ನ ಲಿಫ್ಟ್ ಮಾಡಲಿಕ್ಕೆ ಸಾಧ್ಯ. ಸೇಮ್ ಲೈಕ್ ದಟ್, ಹಿ ಹ್ಯಾಸ್ ಫಿನಿಶ್ಡ್ ದ ಹೋಮ್ ವರ್ಕ್. ಹಿ ಫಿನಿಶ್ಡ್ ಇನ್ಸ್ಟೆಡ್ ಆಫ್ ದಟ್ ಹಿ ಹ್ಯಾಸ್ ಫಿನಿಶ್ಡ್, ಅವನು ಮುಗಿಸಿದ್ದಾನೆ. ಹಿಯರ್ ಕ್ಯಾನ್ ಆ್ಯಂಡ್ ಹ್ಯಾಸ್ ಆರ್ ಆಕ್ಸಿಲರಿ ವರ್ಬ್ಸ್. ದೇ ಹೆಲ್ಪ್ ದ ಪ್ರಿನ್ಸಿಪಲ್ ವರ್ಬ್ ಟು ಫಾರ್ಮ್ ದ ಟೆನ್ಸ್, ವಾಯ್ಸ್ ಎಟ್ಸೆಟ್ರಾ. ಈಗ ನೆಕ್ಸ್ಟ್ ನಾ ಹೇಳಿದ್ನಲ್ಲ, ಟೆನ್ಸ್, ವಾಯ್ಸ್ ಎಲ್ಲ ಬರುವಾಗ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಹಿಯರ್ ಕ್ಯಾನ್ ಆ್ಯಂಡ್ ಹ್ಯಾಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್. ಸೊ ದೇ ಆರ್ ಕಾಲ್ಡ್ they help the principal verb, so they are called helping verbs. Verb, there are two kinds, principal verb and auxiliary verb. Again, in principal verb there are two subdivisions. They are transitive verb and intransitive verb. Transitive verb denotes an action which doesn't stop with the doer but passes on to some other noun or pronoun. For example, Lata sings a song. Here Lata sings ಅನ್ನೋದು ಆ್ಯಕ್ಷನ್ ವರ್ಡಲ್ಲಿ. ಲತಾ ಹಾಡನ್ನು ಹಾಡ್ತಾಳೆ, ಲತಾ ಹಾಡ್ತಾಳೆ, ಲತಾ ಸಿಂಗ್ಸ್ ಅಷ್ಟೇನೂ ಹೇಳ್ಬೋದು. ಬಟ್ ಇನ್ ಟ್ರಾನ್ಸಿಟಿವ್ ವರ್ಬ್ ದಟ್ ಪಾಸಸ್ ಆನ್ ಟು ಸಮ್ ಅದರ್ ನೌನ್ ಆರ್ ಪ್ರನೌನ್. ದಟ್ ಯು ಹ್ಯಾವ್ ಟು ರಿಮೆಂಬರ್, ದಟ್ ಪಾಸಸ್ ಟು ನೌನ್ ಆರ್ ಪ್ರನೌನ್. ಹಿಯರ್ ಸಾಂಗ್ ಈಸ್ ಆಲ್ಸೋ ನೌನ್. ಲತಾ ಸಿಂಗ್ಸ್ ಎ ಸಾಂಗ್, ಲತಾ ಹಾಡನ್ನು ಹಾಡ್ತಾಳೆ. ಸೇಮ್ ಲೈಕ್ ದಟ್, ಬಾಬ್ ರೈಟ್ಸ್ ಎ ಲೆಟರ್. ಬಾಬ್ ರೈಟ್ಸ್, ಬಾಬ್ ಬರೀತಾನೆ, ವಿ ಕ್ಯಾನ್ ಸ್ಟಾಪ್ ದೇರ್. ಬಟ್ Bob writes a letter. What does he write? He writes a letter. Next, intransitive verb. Intransitive verb denotes an action which stops with the doer and doesn't pass on to any other noun or pronoun. ಅದೇ ಇದು ಸ್ಟಾಪ್ ಆಗೋಗುತ್ತೆ. ಡೂವರ್ ಆಫ್ ದ ಆ್ಯಕ್ಷನ್, ಯಾರು ಕೆಲಸ ಮಾಡ್ತಾನೋ ಅವನಲ್ಲೇ ಸ್ಟಾಪ್ ಆಗೋಗುತ್ತೆ. ಆ್ಯಂಡ್ ಇಟ್ ಡಸಂಟ್ ಪಾಸಸ್ ಟು ಸಮ್ ಅದರ್ ನೌನ್ ಆರ್ ಪ್ರನೌನ್. ಫಾರ್ ಎಕ್ಸಾಂಪಲ್, ದ ಬೇಬಿ ಈಸ್ ಕ್ರೈಯಿಂಗ್. ಅಂದರೆ ಮಗು ಅಳ್ತಾ ಇದೆ. ಇಲ್ಲಿ ಯಾವುದೇ ನೌನಾರ್ ಪ್ರನೌನ್ ನೆಕ್ಸ್ಟ್ ಆಬ್ಜೆಕ್ಟ್ ಆಗಿ ಬಂದಿಲ್ಲ, ಮಗು ಅಳ್ತಿದೆ ಅಷ್ಟೇ. ದ ಕಿಂಗ್ ಲಾಫ್ಡ್ ಲೌಡ್ಲಿ. ದ ಕಿಂಗ್ ಲಾಫ್ಡ್ ಅನ್ನೋದು ಆ್ಯಕ್ಷನ್ನು, ಲೌಡ್ಲಿ ಅನ್ನೋದು ಅಡ್ವರ್ಬ್. ದಿಸ್ ಇಸ್ ನಾಟ್ ನೌನಾರ್ ಪ್ರನೌನ್. ಸೊ ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್ ವರ್ಬ್. ದಿಸ್ ಇಸ್ intransitive verb. Here there is no object or there is no noun or pronoun. So in intransitive verb the action stops with the doer and doesn't pass to any other noun or pronoun. ನೆಕ್ಸ್ಟ್ ಆಕ್ಸಿಲರಿ ವರ್ಬ್ಸ್. ಸಮ್ ಕಾಮನ್ ಈಗ ಮೇನ್ ವರ್ಬಲ್ಲಿ ಪ್ರಿನ್ಸಿಪಲ್ ವರ್ಬ್ ಆ್ಯಂಡ್ ಆಕ್ಸಿಲರಿ ವರ್ಬ್. ಪ್ರಿನ್ಸಿಪಲ್ ವರ್ಬಲ್ಲಿ ಅಗೇನ್ ಸಬ್ ಡಿವಿಷನ್ ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ ಆಯಿತು. ನೆಕ್ಸ್ಟ್ ಈಸ್ ಆಕ್ಸಿಲರಿ ವರ್ಬ್. ಸಮ್ ಕಾಮನ್ ಆಕ್ಸಿಲರಿ ವರ್ಬ್ಸ್ ಆರ್ ಕ್ಯಾನ್, ಕುಡ್, ಬಿ, ಹ್ಯಾವ್, ಡೂ, ದೆನ್ ಮೇ, ಮೈಟ್, ಮಸ್ಟ್, ನೀಡ್, ವಿಲ್, ಶಲ್. ವಿಲ್, ಡು, ವುಡ್, ಶಲ್, ಶುಡ್, ಆರ್ಟ್, ಡೇರ್, need. These all are auxiliary verbs or helping verbs. But this is very, very, very important lesson. I'll take this deeply, but now here just I am giving you some introduction of auxiliary verb.
ನೆಕ್ಸ್ಟ್ ಆಫ್ಟರ್ ದಟ್ ಆಕ್ಸಿಲರಿ ವರ್ಬ್ ನೆಕ್ಸ್ಟ್ ಕಂಜುಗೇಷನ್ ಆಫ್ ವರ್ಬ್ ಅಂದರೆ ಹಿಯರ್ ಅದು ಒಂದು ನೆಕ್ಸ್ಟ್ ಒಂದು ಕೈಂಡ್ ಇದು ದಿಸ್ ಇಸ್ ನಾಟ್ ಕೈಂಡ್. ಕಂಜುಗೇಷನ್ ಆಫ್ ವರ್ಬ್ ಮೀನ್ಸ್ ಟು ಗಿವ್ ಇಟ್ಸ್ ಚೀಫ್ ಫಾರ್ಮ್ಸ್ ಡಿರೈವ್ಡ್ ಫಾರ್ಮ್ಸ್ ಅಂಡ್ ದ ರೂಟ್ ವರ್ಬ್. ಅಂದರೆ ಈಗ ನೋಡಿ ಡೂ ಅನ್ನೋದು ರೂಟ್ ವರ್ಬ್, ಅದ್ರದ್ದು ಹೌ ಮೆನಿ 3 ಫಾರ್ಮ್ಸ್ ಮಾಡ್ಬೋದು. ದಿಸ್ ಇಸ್ ನಾಟ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಟೆನ್ಸ್ ಅಲ್ಲ, ಇದು 3 ಫಾರ್ಮ್ಸ್ ಆಫ್ ವರ್ಬ್. ಹಿಯರ್ ದಿಸ್ ವಿಲ್ ಬಿ ಯೂಸ್ಡ್ ಇನ್ ಟೆನ್ಸ್ ಆ್ಯಂಡ್ ವಾಯ್ಸ್. ಅದಕ್ಕೆ ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಡೂ ಡಿಡ್ ಡನ್, ಸಿ ಸಾ ಸೀನ್, ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್, ದಿಸ್ ಆಲ್ ಕಮ್ಸ್ ಅಂಡರ್ 3 forms of verb: present, past and past participle. Now you cannot understand here, but when we use it in tense and voice, you can come to know of it correctly. So this is just about conjugation of verb. So here today we learnt about verb, kinds of verb, 2 kinds, principal and auxiliary. Again principal ಅಲ್ಲಿ transitive and intransitive ಮಾಡಿದ್ವಿ, auxiliary verb just brief ಆಗಿ ತಿಳ್ಕೊಂಡ್ವಿ. Now this is conjugation of verb. This is just about verb and its kind.